ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಸಲ್ಸ್ ಲವ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಈ ಡಿಸೈನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ ಇತ್ತು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನೊಂದು ಲೇಸ್ ತೊಗೊಂಡಿದ್ದೀನಿ ಗೋಲ್ಡನ್ ಕಲರು. ಇದಕ್ಕೆ ನಾನು ಇವಾಗ ಡಿಸೈನ್ ಹಾಕ್ಕೊಡ್ತಾ ಇರೋದು. ನೋಡಿ, ಇಲ್ಲಿ ನೀಡಲ್ ನಂಬರ್ 10 0.75 mm ಇದು ತುಲಿಪ್ ಅಂತ. ನೋಡಿ, ನಾನು ಇದನ್ನೇ ಯಾವಾಗಲೂ ಯೂಸ್ ಮಾಡೋದು. ಆಮೇಲೆ ಫ್ರೆಂಡ್ಸ್, ನಾನಿಲ್ಲಿ 6 ಎಳೆ ದಾರ ತೊಗೊಂಡು ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಗೋಲ್ಡನ್ ಕಲರ್ ಬೀಡ್ಸ್ ತೊಗೊತೀನಿ. ಈ ಶೇಪಲ್ಲಿದೆ ಫ್ರೆಂಡ್ಸ್, ಫುಲ್ ರೌಂಡಾಗಿ ಒಂಥರ ನೋಡಿ ಚೆನ್ನಾಗಿದೆ ಇದು. ಇದರಲ್ಲಿ ನೀವು ಸಣ್ಣ ಸೈಜ್ ಬೇಕಾದ್ರೆ ತೊಗೊಳ್ಬೋದು. ನೋಡಿ, ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ. ಈಗ ಲೇಸ್ನ ಮುಂದೆ ಇಟ್ಕೊಂಡು, ಇದು ಸ್ಯಾರಿ ಫ್ರಂಟ್ ಸೈಡು, ನನಗೆ ಸ್ಯಾರಿಗೆ ಆಗ್ತಾಯಿಲ್ಲ, ಲೇಸ್ಗೆ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಇದು ಫ್ರಂಟ್ ಸೈಡೇ, ನಾನು ಎಲ್ಲೂ ಉಲ್ಟಾ ಮಾಡ್ತಾಯಿಲ್ಲ. ನಾನು ಉಲ್ಟಾ ಮಾಡೋದಿದ್ರೆ ನಾನು ಹೇಳ್ತೀನಿ ಫ್ರೆಂಡ್ಸ್. ಈ ಥರ ನೋಡಿ, ಇವಾಗ ನಾನು ಒಂದು ಸಲ ನಾಟ್ ಹಾಕ್ಕೊಂಡೆ, ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ, ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿದೆ. ಸೊ 2 ಸಲ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಈಗ ನಾನು ಮತ್ತೆ ಚೈನ್ಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು 4 ಚೈನ್ಸ್ ಹಾಕಿದ್ದೀನಿ. 4 ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಬೇಕು. ಇಲ್ಲಿ ಹಿಂದೆ ಮುಂದೆ ಮಾಡಿದರೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಕರೆಕ್ಟಾಗಿಯೇ ನೀವು ಲಾಕ್ ಮಾಡಬೇಕಾಗುತ್ತೆ. ಸೊ 4 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿ ಇದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಬೇಕು. ನೋಡಿ, ಇದು ಫಸ್ಟ್ ಸ್ಟೆಪ್ಪು ಫ್ರೆಂಡ್ಸ್, ಬೇಸಿಕ್ ಅಂತ ಹೇಳ್ತೀವಲ್ಲ, ಬೇಸಿಕ್ ಸ್ಟೆಪ್ಪು. ಸೊ ಅದಿದು 2 ಚೈನ್ ಹಾಕಿ ಆದಮೇಲೆ ನಾನಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ಸೈಜಲ್ಲಿ ನೀವು ಯಾವುದಾದ್ರು ಬೀಡ್ ತೊಗೋಬೋದು, ಇಲ್ಲಾಂದರೆ ಸ್ವಲ್ಪ ಸಣ್ಣ ಸೈಜ್ ಆದ್ರೂ ನಡೆಯುತ್ತೆ ಫ್ರೆಂಡ್ಸ್. ಬೀಡ್ ಲಾಕ್ ಆದಮೇಲೆ ನಾನು ಅದು ಕೂಡ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಬಟ್ಟೆಗೆ ಕರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಅಂದ್ರೂ ಒಂದೇ, ಸಿಂಗಲ್ ಕ್ರೋಶೆ ಅಂದ್ರೂ ಒಂದೇ ಫ್ರೆಂಡ್ಸ್. ಈಗ ಲಾಕ್ ಮಾಡಿ ಆದಮೇಲೆ ನಾನು ನೋಡಿ ಈ ಥರ ಕಾಣಿಸುತ್ತೆ. ಮತ್ತು ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ಗೆ ಫಸ್ಟ್ ನಾವು ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ. ಇದು ದೊಡ್ಡ ಬೀಡ್ ಅಲ್ವಾ, ಅದಕ್ಕೆ ಅಲ್ಗಾಡಬಾರ್ದು ಅಂತ ನಾವು ಬೀಡ್ಗೆ ಲಾಕ್ ಮಾಡ್ತೀವಿ. ಲಾಕ್ ಮಾಡಿ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, ಈ ಥರ ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ನಾನು ಮತ್ತೆ ಚೈನ್ಸ್ ಹಾಕ್ತಿದ್ದೀನಿ. 2 ಚೈನ್ಸ್, 2 ಚೈನ್ ಹಾಕಿ ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ 7 ಎಳೆ ಕೂಡ ತೊಗೊಳ್ಬೋದು ಫ್ರೆಂಡ್ಸ್. ಮತ್ತು ನಾನು 4 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಾಣಿಸುತ್ತೆ. ಇದು ಬೇಸ್ ಸ್ಟೆಪ್ಪು. ಮೊದಲಿಗೆ 4 ಚೈನ್ ಹಾಕಿ 2 ಚೈನ್ ಹಾಕಿ ಮತ್ತು 2 ಬೀಡ್ ಹಾಕಿ 2 ಚೈನ್ ಮತ್ತು 4 ಚೈನ್ ಇಷ್ಟು ಹಾಕಿ ಮಾಡಿದ್ದೀನಿ. ನೋಡಿ, ಈ ಥರ ಹಿಂದೆ ಮುಂದೆ ಈ ಥರ ಎಲ್ಲ ಕಾಣಿಸುತ್ತೆ. ಈಗ ನಾನು ನೆಕ್ಸ್ಟ್ ಸೇಮ್ ಇದೇ ಥರ ನೆಕ್ಸ್ಟ್ ಆರ್ಚ್, ಇದು ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ಈಗ ನೆಕ್ಸ್ಟ್ ಮಾಡಬೇಕಂದ್ರೆ ನಾವು 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಮತ್ತು ನಾನಿಲ್ಲಿ ಬೀಡ್ ತೊಗೊಂಡು 2 ಸಲ ಬೀಡನ್ನ ಲಾಕ್ ಮಾಡಬೇಕು ಅಷ್ಟೇ. ಆವಾಗ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು ಫ್ರೆಂಡ್ಸ್. ನೋಡಿ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ಇದೇ ಥರ ನಾನು ಫಸ್ಟ್ ಹೇಗೆ ಹೇಳ್ಕೊಟ್ಟೆ ಅದೇ ಥರ ನೀವು ಫುಲ್ ಕಂಟಿನ್ಯೂ ಮಾಡಿದ್ರೆ ಆಯಿತು. ಅದು ಫುಲ್ ಬೇಸ್ ಸ್ಟೆಪ್ ಆಗುತ್ತೆ. ಇಡೀ ಸ್ಯಾರಿ ಫುಲ್ ನೀವು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಎಲ್ಲೂ ಏನು ಕನ್ಫ್ಯೂಸ್ ಆಗೋಲ್ಲ ಫ್ರೆಂಡ್ಸ್. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೆ ನೋಡಿ, ಆವಾಗ ಗೊತ್ತಾಗುತ್ತೆ. ನೋಡಿ, ನಾನಿಲ್ಲಿ ಮತ್ತೆ 2 ಬೀಡ್ ಹಾಕಿ 2 ಚೈನ್ ಹಾಕಿ ಈಗ ನಾನು 4 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ ನೋಡಿ, ಈ ಥರ ಕಾಣಿಸ್ತಾ ಇದೆ. ಸೊ ನಾನಿಲ್ಲಿ 2 ಬೀಡ್ ಬರೋ ಥರ ನಾನಿಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಆ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚು ಹಾಕೊಳ್ಳೋದು ಈ ಥರ ಬರುತ್ತೆ ಫ್ರೆಂಡ್ಸ್. ಇವಾಗ ನಾನು ಬೀಡ್ಸ್ ಯೂಸ್ ಮಾಡ್ದಲೇ ನಾವು ಹೇಗೆ ಇದೇ ಡಿಸೈನ್ ಹಾಕ್ಬೋದು ಅಂತ ತೋರಿಸ್ತಿದ್ದೀನಿ. ಅದಾದಮೇಲೆ ನೋಡಿ, ಇಲ್ಲಿ ಈಗ ಸ್ಟಾರ್ಟಿಂಗ್ ಸ್ಟೆಪ್ ಅಂತ ಅಂದ್ಕೊಂಡ್ಬಿಟ್ಟು ನಾವು 4 ಚೈನ್ ಹಾಕಿ ಆದಮೇಲೆ 2 ಚೈನ್ನ 2 ಸಲ ಹಾಕಬೇಕು. ಆ 2 ಸಲ ಯಾವುದು ಅಂತಂದರೆ ಅಲ್ಲಿ ನಾವು ಬೀಡ್ಸ್ ಹಾಕ್ತೀವಲ್ಲ ಅದೇ ನಾವಿಲ್ಲಿ
2 ಚೈನ್ ಹಾಕ್ತೀವಿ ಅಷ್ಟೇ, ಇನ್ನೇನು ಇಲ್ಲ, ಏನು ಚೇಂಜಸ್ ಇಲ್ಲ. ಜಸ್ಟ್ ನಾನು ಸ್ಯಾಂಪಲ್ಗೋಸ್ಕರ ನಿಮಗೆ ಬೀಡ್ಸ್ ಯೂಸ್ ಮಾಡ್ದಲ್ಲೇ ಹೇಗೆ ಕಾಣಿಸುತ್ತೆ ಡಿಸೈನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಕಾಣಿಸುತ್ತೆ. ಈಗ ಮತ್ತು 4 ಟೈಮ್ಸು 2 ಚೈನ್ಸ್ ಹಾಕಬೇಕು ಫ್ರೆಂಡ್ಸ್. ನಾವಿಲ್ಲಿ 2 ಸಲ ಚೈನ್ ಹಾಕಿ 2 ಬೀಡ್ ಹಾಕಿರ್ತೀವಲ್ಲ, ಸೊ 4 ಆಗುತ್ತಲ್ವ. ಸೊ ಅದೇ ಥರ ಇಲ್ಲಿ ನಾವು 4 ಟೈಮ್ಸ್ 4 ಚೈನ್ನ ಹಾಕ್ತೀವಿ, ಅಲ್ಲ 2 ಚೈನ್ಸ್ನ ಹಾಕ್ತೀವಿ 4 ಟೈಮ್ಸ್. ನೋಡಿ ಈ ಥರ ಕಾಣಿಸುತ್ತೆ. ಈಗ ನಾನು ಮತ್ತೆ 4 ಚೈನ್ಸ್ ಹಾಕ್ತೀನಿ. 4 ಚೈನ್ ಏನು ಅಂತಂದರೆ ಅಲ್ಲಿ ನಾವು ಕುಚ್ಚು ಹಾಕ್ತೀವಿ ಅಷ್ಟೇ ಫ್ರೆಂಡ್ಸ್. ಸೊ 4 ಚೈನ್, 4 ಟೈಮ್ಸ್ 2 ಚೈನ್ ಮತ್ತು 4 ಚೈನ್, ಮತ್ತು ಹಾಗೆ ಕಂಟಿನ್ಯೂ ಮಾಡಿದರೆ ಅದು ವಿತೌಟ್ ಬೀಡು ನೀವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ನೋಡಿ. ಸೊ ನೀವು ಈ ಥರನೂ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಕಾಣಿಸ್ತಾ ಇದೆ ನೋಡಿ. ಆ್ಯಕ್ಚುಲಿ ಇದು ಬೀಡ್ ಇದ್ರೇ ಚೆನ್ನಾಗೆ ಫ್ರೆಂಡ್ಸ್, ನೀವು ಬೀಡ್ ಯೂಸ್ ಮಾಡಿ ಅಕಸ್ಮಾತ್ ಯಾರಿಗಾದ್ರೂ ಇಷ್ಟ ಆಗಲ್ಲ ಅನ್ನೋದಾದರೆ ಬೀಡ್ ವಿತೌಟ್ ಬೀಡ್ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ. ಈ ಥರ ಅಲ್ಲಿ 2 ಚೈನ್ ಹಾಕಿ ದಾರನ ಕಟ್ ಮಾಡ್ತಾಯಿದ್ದೀನಿ. ಇದೇ ಥರ ನೀವು ಸಾರಿ ಫುಲ್ ಮಾಡಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಮಾಡ್ತಾಯಿದ್ದೀನಿ, ಅದೇ ಎಲ್ಲಿ ನಾನು ಲಾಕ್ ಮಾಡಿದ್ದೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಪುನಃ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಲಾಕ್ ಮಾಡಿ ಆದಮೇಲೆ ನಾನು ಮತ್ತೆ ಇಲ್ಲಿ ಚೈನ್ಸ್ ತೊಗೋತಾ ಇದ್ದೀನಿ. 4 ಚೈನ್ ತೊಗೊಂಡು ನೆಕ್ಸ್ಟ್ ಲಾಕ್ ಇದೆಲ್ಲ ಫಸ್ಟ್ ಬೇಸಲ್ಲಿ ಮಾಡಿದ್ವಲ್ಲ ಆ ಲಾಕ್ ಇದೆಲ್ಲ ಆ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಲಾಕ್ ಮಾಡಿ ಆದಮೇಲೆ ನಾನಿಲ್ಲಿ ಮತ್ತೆ 2 ಚೈನ್ಸ್ ತೊಗೋತಾ ಇದ್ದೀನಿ. 2 ಚೈನ್ಸ್ ತೊಗೊಂಡು ಆದಮೇಲೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಚೈನ್ ಇದೆಯಲ್ಲ ಫ್ರೆಂಡ್ಸ್, ಅಂದರೆ ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಒಳಗೆ ಮತ್ತೆ ಲಾಕ್ ಮಾಡಬೇಕು. ಲಾಕಲ್ಲಿ ಲಾಕ್ ಮಾಡಬೇಕು. ಈಗ ನಾನು ಮತ್ತೆ ಚೈನ್ಸ್ ತೊಗೋತಾ ಇದ್ದೀನಿ. 4 5 6 7 8 9 10 ನೋಡಿ 10 ಚೈನ್ಸ್ನ ನಾನೇ ತಗೊಂಡು ನೆಕ್ಸ್ಟ್ ಬೀಡ್ ಆದಮೇಲೆ ಇರೋ ಲಾಕ್ ಇದೆಯಲ್ಲ ಆ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಹಿಂದ್ಗಡೆ 10 ಚೈನ್ನ ಹಾಕಬೇಕು, ಮತ್ತು 2 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಒಳಗೆ ಲಾಕ್ ಮಾಡಬೇಕು. ಈ 10 ಚೈನ್ ಒಳಗೆ ನಮಗೆ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಈಗ ಮತ್ತೆ ನಾನಿಲ್ಲಿ 4 ಚೈನ್ಸ್ ಹಾಕ್ತೀನಿ. ಈ 4 ಚೈನ್ಸಲ್ಲಿ ನಮಗೆ ಕುಚ್ಚು ಬರೋದು. ನಿಮಗೆ ಕುಚ್ಚು ಬೇಡ ಅಂತಂದರೆ ಹಾಗೇನೂ ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಬೋದು. 4 ಚೈನ್ಸ್ ತೆಗೆದ್ರೆ ನಮಗೆ ಕುಚ್ಚು ವಿತೌಟ್ ಕುಚ್ಚು ಕೂಡ ಈ ಡಿಸೈನ್ ಆಗುತ್ತೆ. ಸೊ ನೆಕ್ಸ್ಟ್ 4 ಚೈನ್ ಆದಮೇಲೆ ಮತ್ತೆ ಅದನ್ನು 2 ಚೈನ್ ಹಾಕಿ ಲಾಕಲ್ಲಿ ಲಾಕ್, ಇದು ಮೇಲೆ ಹೇಗೆ ಮಾಡಿರ್ತೀವೋ ಹಾಗೆ ಕೆಳಗಡೆನೇ ಲಾಕ್ ಒಳಗೆ ಲಾಕ್ ಮಾಡ್ತಾ ಹೋಗೋದು ಅಷ್ಟೇ ಫ್ರೆಂಡ್ಸ್. ಬೀಡ್ ಎಲ್ಲಿದೆ ಅಲ್ಲಿ ನಾವು 10 ಚೈನ್ ಹಾಕ್ತೀವಿ ಅಷ್ಟೇ ನೋಡಿ. 10 ಚೈನ್ ಹಾಕ್ತಾರೆ ನಾನು. ನಿಮಗೆ ಆರ್ಚ್ ಇನ್ನೂ ಸ್ವಲ್ಪ ದೊಡ್ಡದು ಅಥವಾ ಸಣ್ಣದು ಬೇಕಂದರೆ ನೀವು ಇಲ್ಲಿ ಚೈನ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು, ಇಲ್ಲ ಜಾಸ್ತಿನೂ ಹಾಕ್ಕೊಳ್ಬೋದು. ಸೊ ಬೀಡ್ ಸುತ್ತ ಎಷ್ಟು ಆಗುತ್ತೆ ಅದು ನೋಡ್ಕೊಂಡು ನಾನಿಲ್ಲಿ 10 ಚೈನ್ ಹಾಕಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ನೋಡಿ ಮತ್ತೆ ನಾನಿಲ್ಲಿ 2 ಚೈನ್ ಹಾಕಿ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನಾನಿಲ್ಲಿ 4 ಚೈನ್ಸ್ ಹಾಕ್ತೀನಿ. 4 ಚೈನ್ಸ್ ಹಾಕಿದ್ರೆ ಈ 2 ಆರ್ಚಿಗೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನೋಡಿ. ಅಲ್ಲಿ 4 ಚೈನ್ಸ್ ಹಾಕಿದ್ರೆ ಇಲ್ಲಿ ಮುಗಿಯುತ್ತೆ. ಈಗ ನಾನು ನೆಕ್ಸ್ಟ್ ಮಾಡಿದ್ರೆ ಅದು ವಿತೌಟ್ ಬೀಡ್ ನಾನು ಹೇಳ್ಕೊಡೋ ಡಿಸೈನು. ಸೊ ಅದು ಕೂಡ ಹೆಂಗಿದೆ ಹಾಗೇ ಫಸ್ಟ್ 2 ಚೈನ್ಗೆ 2 ಚೈನ್ ಹಾಕೋದು, ಮತ್ತು ನೆಕ್ಸ್ಟ್ ಚೈನ್ಸ್ ಇರುತ್ತಲ್ಲ ಅಲ್ಲಿಗೆ ನಾನು 10 ಚೈನ್ ಹಾಕಿ ಕ್ಲೋಸ್ ಮಾಡ್ತೀನಿ ನೋಡಿ. 10 ಚೈನ್ ಹಾಕ್ತೇನೆ. ಇಲ್ಲಿ ಸಣ್ಣದು ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿ ಬೀಡಿ ಇರಲ್ಲಲ್ಲ, ಸೊ ಸಣ್ಣದು ಮಾಡ್ಕೊಳ್ಳೋದು. ಸೊ ನಾವಿಲ್ಲಿ 3 ಬಿಡಬೇಕು. 3 ಬಿಟ್ಟು ನಾವು ಮಾಡಿ ಆಮೇಲೆ ನಾನಿಲ್ಲಿ ಮತ್ತೆ 4 ಚೈನ್ಸ್ ಹಾಕಿದ್ರೆ ಆಯಿತು, ಡಿಸೈನ್ ಈಗ ಕಂಪ್ಲೀಟ್ ಆಗುತ್ತೆ. ನೋಡಿ ಆ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನಿಲ್ಲಿ 2 ಚೈನ್ ಹಾಕ್ಬಿಟ್ಟು ದಾರನ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 2 ಚೈನ್ ಹಾಕಿನೇ ಕಟ್ ಮಾಡಬೇಕು, ಇಲ್ಲಾಂದರೆ ದಾರ ಬಿಚ್ಚೋ ಚಾನ್ಸಸ್ ಇರುತ್ತೆ, ಅದಕ್ಕೇ ನೋಡಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಆಯಿತು ಫ್ರೆಂಡ್ಸ್. ಇಷ್ಟೇ ಆಯಿತು ನೋಡಿ. ಸ್ಟಾರ್ಟಿಂಗ್ ಹೆಂಗೆ ಬರುತ್ತೆ ಹಂಗೆ ಮಾಡಿ ಆಮೇಲೆ
ಕರೆಕ್ಟಾಗಿ ಬೇಸಲ್ಲಿ ನಾನು ಹೆಂಗೆ ಮಾಡಿರ್ತೀನಿ ಹಾಗೇ ಕೆಳಗಡೆನೂ ಮಾಡಿ ಈ ಥರ ಆರ್ಚ್ ಬರೋ ಥರ 10 ಚೈನ್ ಹಾಕಿ ಮಾಡಿದ್ರೆ ಆಯಿತು. ನಾವು ಬೀಡ್ಸ್ ಹಾಕಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೀವು ಬೀಡ್ಸ್ ಯೂಸ್ ಮಾಡಿ ಇದು ಸಿಂಪಲಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ನೋಡಿ ಈ ಥರ ಬರುತ್ತೆ. ಈ ಥರ ಮಾಡೋದು ಫ್ರೆಂಡ್ಸ್. ಈಗ ನಾನು ಮತ್ತು ಅದೇ ಕಲರ್ ದಾರನ 3rd ಸ್ಟೆಪ್ಪಿಗೆ ಯೂಸ್ ಮಾಡ್ತಾಯಿದ್ದೀನಿ. ಅಲ್ಲೇ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನಿಲ್ಲಿ ಚೈನ್ಸ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕಲ್ಲಿ ಲಾಕ್ ಮಾಡಿ ಆದಮೇಲೆ ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ಆ ಆರ್ಚ್ ಇರ್ತಲ್ಲ, ಆ ಆರ್ಚ್ ಗ್ಯಾಪಲ್ಲಿ ನಾವು ಇವಾಗ ಡಬಲ್ ಕ್ರೋಶೆಟ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಆರ್ಚ್ ಎಷ್ಟು ಫಿಲ್ ಆಗುತ್ತೆ ಅದು ನೋಡ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶೆಟ್ಸ್ನ ಮಾಡಬೇಕಾಗತ್ತೆ. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಅದನ್ನು ಎರಡರಲ್ಲೊಂದು ಮಾಡಿದ್ರೆ ಅದು ಡಬಲ್ ಕ್ರೋಶೆಟು. ಡಬಲ್ ಕ್ರೋಶೆಟ್ ಗೊತ್ತಾಗಿಲ್ಲ ಅಂತಂದರೆ ನಾನು ಅದಕ್ಕೆ ಸಪ್ರೇಟಾಗಿ ಇರೋ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ನಾನು ಅದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಡಬಲ್ ಕ್ರೋಶೆಟ್ಸ್ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಆ ಆರ್ಚ್ ಎಷ್ಟು ಕಂಪ್ಲೀಟ್ ಆಗುತ್ತೆ ನಿಮಗೆ ಅಷ್ಟು ನೋಡಿ ನೀವು ಡಬಲ್ ಕ್ರೋಶೆಟ್ಸ್ನ ಮಾಡಬೇಕಾಗತ್ತೆ. ಟೋಟಲ್ ನಾನಿಲ್ಲಿ 18 ಡಬಲ್ ಕ್ರೋಶೆಟ್ಸ್ನ ಮಾಡ್ತೀನಿ ಫ್ರೆಂಡ್ಸ್. ನೀವು ಕೌಂಟ್ ಮಾಡ್ಕೊತ ಮಾಡಿ, ಏನಿಲ್ಲ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಮಾಡಿ. ನನಗಿಲ್ಲಿ 18 ಬೇಕಾಗಿದೆ. ಸೊ ನಾನಿಲ್ಲಿ ಫುಲ್ ಆರ್ಚ್ ಕಂಪ್ಲೀಟ್ ಆಗೋ ತನಕ 18 ಡಬಲ್ ಕ್ರೋಶೆಟ್ಸ್ನ ಮಾಡ್ತಾಯಿದ್ದೀನಿ. ಸೊ ಇದು ಸಿಂಪಲ್ ಆಗಿದೆ ಫ್ರೆಂಡ್ಸ್, ತುಂಬ ಈಸಿ ಆಗಿರೋ ಡಿಸೈನ್ ಇದು. ನೋಡಿ ಈ ಥರ ಕಾಣಿಸ್ತಾ ಇದೆ. ಫುಲ್ ಮಾಡಿದ್ದೀನಿ. ಇಲ್ಲಿಗೆ ಆರ್ಚ್ ಫುಲ್ ಕಂಪ್ಲೀಟ್ ಆಗಿದೆ. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ನಾನು ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಆ ಲಾಕಲ್ಲಿ ಹೋಗಿ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ಮಾಡಿದ್ದು ಡಬಲ್ ಕ್ರೋಶೆಟ್ ಫ್ರೆಂಡ್ಸ್. ಇದಾದಮೇಲೆ ನಾನು ಮತ್ತೆ 4 ಚೈನ್ಸ್ ಹಾಕಿ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ಈಗ ಮತ್ತೆ ನಾನು ಇಲ್ಲಿಂದನೇ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲೊಂದು ಮಾಡಿದ್ರೆ ಅದು ಡಬಲ್ ಕ್ರೋಶೆಟ್. ಈಗ ನಾನು ಮತ್ತೆ ಇದು ಆರ್ಚಲ್ಲಿ ಕೂಡ 18 ಡಬಲ್ ಕ್ರೋಶೆಟ್ಸ್ನ ಮಾಡ್ತಾಯಿದ್ದೀನಿ. ಸೊ ನೀವು ಫಸ್ಟ್ ಆರ್ಚ್ ಎಷ್ಟು ಕೌಂಟ್ ತೊಗೊಂಡಿರ್ತೀರೋ ಸ್ಯಾರಿ ಕೊನೆ ತನಕನೂ ಸೇಮ್ ಅಷ್ಟೇ ಕೌಂಟೇ ತೊಗೊಳ್ಬೇಕು, ಇಲ್ಲ ಅಂತಂದರೆ ಅದು ಚೇಂಜಸ್ ಆಗುತ್ತೆ. ನೋಡಿ ನಾನು ಮೂರು ಎಲ್ಲದಕ್ಕೂ ಸೇರಿ ಈ ಥರ ಆರ್ಚ್ಗಳನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು 6 ಎಳೆ ತೊಗೊಂಡು ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಲ್ಲಿ ಗಂಟು ಹಾಕಿದ್ದೆ ಅಲ್ಲಿಗೆ ನಾನು ಮತ್ತೆ ಚುಚ್ಚಿ ಮುಟ್ಟಿ ಮತ್ತೊಂದು ಗಂಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಲಾಸ್ಟಲ್ಲಿ ಎಲ್ಲ ಒಂದು ಸಲ ಗಂಟನ್ನೆಲ್ಲ ಕಟ್ ಮಾಡಿಬಿಟ್ಟು ಗಮ್ ಹಾಕಿಬಿಟ್ರೆ ಎಲ್ಲೂ ಏನು ಬಿಚ್ಚೋಗೋದಿಲ್ಲ. ಗಂಟು ಇದ್ರೂ ಪರವಾಗಿಲ್ಲ ಅನ್ನೋದಾದರೆ ಹಂಗೇ ಗಮ್ ಹಾಕ್ಕೊಳ್ಬೋದು, ಏನು ತೊಂದರೆ ಆಗೋಲ್ಲ. ಈಗ ಮತ್ತೆ ನಾನಿಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಅಲ್ಲಿ ನೆಕ್ಸ್ಟ್ ನಾವೊಂದು ಲಾಕ್ ಮಾಡಿರ್ತೀವಲ್ಲ ಫಸ್ಟು, ಆ ಲಾಕಲ್ಲಿ ನಾವು ಲಾಕ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ಥರ ಒಂದು ಸಲ ಈ ಥರ ಲಾಕ್ ಮಾಡಿಬಿಡಬೇಕು. ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಡಿಸೈನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಲಾಕ್ ಆದಮೇಲೆ ಇನ್ನೂ ಒಂದು ನೆಕ್ಸ್ಟ್ ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ ನಾನು ಪುನಃ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮಾಡಿ ಆದಮೇಲೆ ನಾನಿಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಮತ್ತು ಪಕ್ಕದಲ್ಲಿರೋ ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಪಕ್ಕನೇ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಈಗ ಮತ್ತೆ ನಾನಿಲ್ಲಿ 4 ಚೈನ್ ತಗೋತೀನಿ ಮತ್ತು ಪಕ್ಕದಲ್ಲಿರೋ ಡಬಲ್ ಕ್ರೋಶೆಟ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಒಂದಕ್ಕೊಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು 4 ಚೈನ್ಸ್ ತೊಗೋಬೇಕು. ನೆಕ್ಸ್ಟ್ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ತಾ ಹೋದ್ರೆ ಆಯಿತು ಫ್ರೆಂಡ್ಸ್, ಏನೇನಿಲ್ಲ. ನೋಡಿ 4 ಚೈನ್ಸ್, ಇಲ್ಲಿ 3 ಚೈನ್ಸ್ ಆದರೂ ತೊಗೊಳ್ಬೋದು. 3 ಚೈನ್ಸ್ ಆದರೂ ಸ್ವಲ್ಪ ಕಡಿಮೆ ಕಾಣಿಸುತ್ತೆ, ಈ 4 ಚೈನ್ಸ್ ಆದರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ತೊಗೊಂಡಿದ್ದೀನಿ. ಈ ಥರ ಡಿಸೈನ್ನ ನಾನು ಯಾವ ವಿಡಿಯೋದಲ್ಲೂ ನಾನು ತೋರಿಸ್ಕೊಟ್ಟಿಲ್ಲ, ಸೊ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸೊ ನೆಕ್ಸ್ಟ್ ಗ್ಯಾಪಲ್ಲಿ ಪ್ರತಿಯೊಂದು 18 ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಪ್ರತಿಯೊಂದು ಗ್ಯಾಪಲ್ಲೂ ಕೂಡ ನಾವು 4 ಚೈನ್ ಹಾಕಿ ಲಾಕ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಇಷ್ಟೇ ಡಿಸೈನ್ ಇದು, ಪ್ರತಿಯೊಂದರಲ್ಲೂ ನಾವು ಮಾಡಬೇಕಾಗುತ್ತೆ.
ನೋಡಿ ತುಂಬ ಸಿಂಪಲ್ ಆಗಿದೆ. ಡಬಲ್ ಕ್ರೋಶೆ ಮತ್ತು ಈ ಥರ ಚೈನ್ ಮಾಡೋಕ್ಕೆ ಯಾರಿಗೆ ಬರುತ್ತಲ್ಲ ಅವ್ರು ಆರಾಮಾಗೆ ಈ ಡಿಸೈನ್ನ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫುಲ್ ಮಾಡಿದ್ದೀನಿ ನಾನು ಆರ್ಚ್. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಲಾಸ್ಟಿಗೆ ಬಂದಿದ್ದೀನಿ ನಾನು, ಲಾಸ್ಟ್ ತನಕನೂ ಮಾಡಿಬಿಟ್ಟು ನೋಡಿ ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ ಲಾಕ್ ಮಾಡಿರ್ತೀವಲ್ಲ ಲಾಸ್ಟ್ ಸ್ಟೆಪ್ಪಲ್ಲಿ, ಅದೇ ಲಾಕಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ, ಫುಲ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ನೆಕ್ಸ್ಟ್ ಮತ್ತೆ 4 ಚೈನ್ಸ್ ತೊಗೊಂಡು ಅಥವಾ 2 ಚೈನ್ಸ್ ಎಷ್ಟಾದ್ರೂ ತೊಗೊಳ್ಬೋದು, ಅಲ್ಲಿ ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ನೀವು ತೊಗೊಳ್ಳಿ. ಇಲ್ಲಿ 2 ಚೈನ್ ಹಾಕಿದ್ದೀನಿ ನಾನು. 2 ಚೈನ್ ಹಾಕಿ ನೆಕ್ಸ್ಟ್ ಮತ್ತೆ ಆರ್ಚ್ ಸ್ಟಾರ್ಟ್ ಆಗೋ ಸ್ಟಾರ್ಟಿಂಗಲ್ಲಿ ನಾನು ಮತ್ತೆ ಲಾಕ್ ಮಾಡಿಕೊಂಡೆ. ನೋಡಿ ಈ ಥರ ಕಾಣಿಸುತ್ತೆ. ನಿಮಗೆ ಸ್ವಲ್ಪ ಸಣ್ಣದು ಬೇಕು ಅಂತಂದರೆ ಸಣ್ಣದು ಕೂಡ ನೀವು ಮಾಡ್ಕೊಳ್ಬೋದು. ಫುಲ್ ನೋಡಿ ಫ್ರೆಂಡ್ಸ್, ಈ ಥರ ನಾನು 2 ಆರ್ಚ್ನ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಇದೇ ಥರ ನೀವು ಇಡೀ ಸ್ಯಾರಿಗೆ ಫುಲ್ ಕಂಪ್ಲೀಟ್ ಮಾಡಿದ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಡಿಸೈನು. ನೋಡಿ ಇವಾಗ ನಾನು ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಇದು 80 ಸ್ಟ್ಯಾಂಡ್ಸ್ ಥ್ರೆಡ್ ಫ್ರೆಂಡ್ಸ್, ಅದನ್ನು ನಾನು ಡಬಲ್ ಮಾಡಿ ಕುಚ್ಚು ಹಾಕಿದ್ದೀನಿ. ಸೊ ಈ ಥರ ಕಾಣಿಸ್ತಾ ಇದೆ ಡಿಸೈನ್. ಫೈನಲ್ ಲುಕ್ ಈ ಥರ ಬಂದಿದೆ. ಇದು ದಾರ ಖಾಲಿ ಆಯಿತು ಅಂತ ಅಂದ್ಬಿಟ್ಟು ನಾನು ಆ ಡಿಸೈನ್ ಅಲ್ಲೇ ಸ್ಟಾಪ್ ಮಾಡಿದ್ದೀನಿ. ಸೊ ಇದೇ ಥರ ಕಾಣಿಸುತ್ತೆ ಫ್ರೆಂಡ್ಸ್, ಅದೇನು ಚೇಂಜಸ್ ಇಲ್ಲ. ಬೀಡ್ಸ್ ಒಂದು ಇರೋದಿಲ್ಲ ಅಷ್ಟೇ, ಇನ್ನೇನು ಇಲ್ಲ. ಸೊ ಬೀಡ್ಸ್ ಹಾಕಿದ್ರೆ ಈ ಡಿಸೈನ್ಗೆ ಲುಕ್ಕು ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೇಳಿ ಫ್ರೆಂಡ್ಸ್, ನಾನು ಎಲ್ಲರಿಗೂ ಹೇಳ್ತೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಈ ಡಿಸೈನ್ಗೆ 600 to 700 ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್, ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.